ಪ್ರತಿದಿನ ಹೊಸ ದಿನ ಎಲ್ರಿಗೂ ನಮಸ್ಕಾರ. ರಮ್ಯಾ ಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇವತ್ತು ಕೂಡ 5 ಗಂಟೆಗೆ ನನ್ನ ಒಂದು ದಿನ ಶುರುವಾಯಿತು ಅಂತಲೇ ಹೇಳ್ಬೋದು. ಇವತ್ತು ಬೆಳಿಗ್ಗೆ ಎದ್ದು ಅನ್ನ ಮಾಡೋದಕ್ಕಿಟ್ಟು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವತ್ತು ಫ್ರೈಡ್ ರೈಸ್ ಥರ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಒಂದಷ್ಟು ತರಕಾರಿಗಳನ್ನು ಕೂಡ ತಗೊಂಡೆ, ಜಾಸ್ತಿ ಏನು ಬೇಕು ಅಂತಿಲ್ಲ. ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಅದೇ ಒಂದೊಂದು ಹಾಕ್ಕೊಂಡೆ ಅಷ್ಟೇ. ಕ್ಯಾರೆಟ್ ಒಂದು ಹಾಗೆ ಒಂದು 4 ಬೀನ್ಸ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಆ್ಯಂಡ್ ಜಾಸ್ತಿ ಸ್ಪೈಸಿ ಅಂದರೆ ಮಸಾಲೆ ಏನು ಬಳಸದೆ ಸಿಂಪಲ್ಲಾಗಿ ಒಂದು ಫ್ರೈಡ್ ರೈಸ್ ಥರ ಮಾಡ್ಕೊಳ್ಬೋದು. ಟೇಸ್ಟಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಈ ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಅಷ್ಟೇ ಜಾನ್ವರಿ ಸ್ಟಾರ್ಟ್ ಆಗಿತ್ತು 2026. ಇವಾಗ ನೋಡ್ತಿದ್ರೆ ಆಗಸ್ಟ್ ಬಂದಾಗಿದೆ ಅಷ್ಟು ಬೇಗ. ಇನ್ನೇನು 4 ಮಂತ್ ಇದೆ ಅಷ್ಟೇ. ಈ ಒಂದು ಇಯರ್ ಕಳೆಯೋದಕ್ಕೆ ದಿನ ಎಷ್ಟು ಬೇಗ ಮುಗೀತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ನಾಳೆ ಮಾಡೋಣ, ಏನೇ ಒಂದು ಕೆಲಸನೂ ಅಷ್ಟೇ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದೆ ಹಾಕ್ತಾನೇ ಇದ್ದೀವಿ. ನಮಗಂತೂ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಬಟ್ ಟೈಮ್ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಲ್ವಾ, ಅದನ್ನು ಚೇಸ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಅದನ್ನು ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಮಾರ್ಗ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಬಿಕಾಸ್ ನಾನು ಈ ಒಂದು ಕೆಲಸನ ಇವತ್ತು ಮಾಡಲೇಬೇಕು, ನಾಳೆ ಇಡಲೇಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಲೈಫಲ್ಲಿ ಮಾಡ್ತಾ ಹೋದರೆ ಒಂದು 21 ಡೇಸ್ ಆದರೂ ಏನೇ ಒಂದು ನಮ್ಮ ಲೈಫಲ್ಲಿ ಡಿಸಿಪ್ಲಿನನ್ನು, ಈ ಒಂದು ಕೆಲಸ ಇವತ್ತು ಮಾಡಲೇಬೇಕು ನಾಳೆ ಅನ್ನೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಹೋದರೆ ಮಾತ್ರ ಲೈಫಲ್ಲಿ ಏನಾದರೂ ಒಂದು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಈ ವರ್ಷ ಬರುತ್ತೆ, ನೆಕ್ಸ್ಟ್ ಇಯರ್ ಬರುತ್ತೆ, ಏನು ಕೂಡ ನಮ್ಮ ಲೈಫಲ್ಲಿ ಚೇಂಜ್ ಆಗೋದಿಲ್ಲ. ಏಜ್ ಒಂದಾಗುತ್ತೆ ಬಿಟ್ಟರೆ. ಸೊ ಅದಕ್ಕೆ ಲೈಫಲ್ಲಿ ಒಂದು ಡಿಸಿಪ್ಲಿನ್ ಅಂತ ಇದ್ದರೆ ಮಾತ್ರ ಲೈಫ್ ಒಂದು ರೂಟಲ್ಲಿ ಹೋಗುತ್ತೆ. ಅದು ಬಿಟ್ಟು ಹೆಂಗಾದ್ರಾಗಲಿ ಇವತ್ತೆಲ್ಲ ನಾಳೆ ಮಾಡಿದ್ರಾಯ್ತು ಅಂತ ಹೇಳಿದ್ರೆ ಇಯರ್ ಮೇಲೆ ಇಯರ್ ಟೈಮ್ ಕಳೆಯೋದೇ ಗೊತ್ತಾಗಲ್ಲ. ಒಂದು ದಿವಸ ಖಾಲಿ ಕೈಯಲ್ಲಿ ನಿಂತಿರಬೇಕಾಗತ್ತೆ, ಏನೂ ಇಲ್ಲದೆ. ಸೊ ಅದಕ್ಕಾಗಿ ಲೈಫಲ್ಲಿ ಶಿಸ್ತು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗೆ ನಮ್ಮ ರುಟೀನ್ ಕೂಡ ಅಷ್ಟೇ ತುಂಬಾ ಚೇಂಜ್ ಮಾಡ್ಕೊಳ್ಳಬೇಕಾಗತ್ತೆ. ಇವಾಗ ಒಂದು ಹೆಲ್ದಿ ರುಟೀನ್ ಆಗಿರ್ಬೋದು, ಅಥವಾ ಬೆಳಿಗ್ಗೆ ಬೇಗ ಏಳೋದಾಗಿರ್ಬೋದು, ಆ್ಯಕ್ಟಿವ್ ಆಗಿರೋದಾಗಿರ್ಬೋದು, ಅದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈಫಲ್ಲಿ ಹೀಗೆ ಬದುಕಬೇಕು ಅಂತ ಅಂದಾಗ ನಮ್ಮ ರುಟೀನ್ನ ನಾವೊಂದು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಆದರೂ ಛಲ ಬಿಡದೆ ಮಾಡಿದ್ರೆ ಮಾತ್ರ ಏನಾದರೂ ಒಂದು ಲೈಫಲ್ಲಿ ಚೇಂಜಸ್ ಕಾಣೋದಕ್ಕೆ ಸಾಧ್ಯ ಅಷ್ಟೇ. ಸೊ ಇವತ್ತು ಸಿಂಪಲ್ಲಾಗಿ ನಾನೊಂದು ಫ್ರೈಡ್ ರೈಸ್ ಅಂದರೆ ಜಾಸ್ತಿ ಪರ್ಫೆಕ್ಟ್ ಅಂತ ಅಲ್ಲ, ಎಷ್ಟು ಬರುತ್ತೆ ಅಷ್ಟು ಮಾಡ್ತೀನಿ. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಮೊದಲಿಗೆ ಒಂದು ಸ್ವಲ್ಪ ಒಗ್ಗರಣೆ ಥರ ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ತರಕಾರಿನ ಹಾಕ್ಕೊಳ್ತೀನಿ. ಅದೊಂದು ಸ್ವಲ್ಪ ಕ್ರಂಚಿ ಥರ ಆಗುತ್ತೆ ಆಯಿತಾ. ತಿನ್ನೋವಾಗ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಬೇಯೋ ಥರ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲೆ ಪುಡಿ ಅಥವಾ ಬಿರಿಯಾನಿ ಮಸಾಲೆ ಪುಡಿ ಏನಾದರೂ ಹಾಕ್ಕೊಳ್ತೀನಿ. ಅದನ್ನು ಹಾಕ್ಕೊಂಡಿದ್ದೀನಿ, ಬಟ್ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಅಷ್ಟೇ. ಬಿರಿಯಾನಿ ಮಸಾಲೆ ಪೌಡರ್ ಹಾಕ್ಕೊಂಡಿದ್ದೀನಿ. ನೀವು ಗರಂ ಮಸಾಲೆ ಪುಡಿ ಹಾಗೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಲಾಸ್ಟಿಗೆ ಸ್ವಲ್ಪ ಕುಕ್ ಮಾಡ್ಕೊಂಡಿರುವಂಥ ರೈಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಬೇಕು ಅಂತಂದರೆ ಸೋಯಾ ಸಾಸ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಲಾಸ್ಟಿಗೆ. ಬಟ್ ನಾನೇನು ಸಾಸಸ್ ಹಾಕ್ಕೊಂಡಿಲ್ಲ. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇದರಲ್ಲಿ ಮೇನ್ ಇಷ್ಟ ಆಗೋದಂತ ಹೇಳಿದ್ರೆ ಕ್ರಂಚಿ ಆಗಿರುವಂಥ ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್, ಅದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಆಯಿತಾ. ಸೊ ಇವಾಗ ಅವನ ಸ್ನ್ಯಾಕ್ಸಿಗೂ ಕೂಡ ನಾನು ಫ್ರೈಡ್ ರೈಸ್ ಥರ ಮಾಡಿದ್ನಲ್ಲ ಅದನ್ನೇ ಹಾಕ್ತಾಯಿದ್ದೀನಿ. ಬಿಕಾಸ್ ಅವನು ಬೆಳಿಗ್ಗೆ ಎಷ್ಟು ಅಂತ ಹೇಳಿದ್ರೆ ಅಷ್ಟೆಲ್ಲ ಒಂದು ಸ್ವಲ್ಪ ತಿಂತಾನೆ ಅಷ್ಟೇ. ಬೆಳಿಗ್ಗೆ ಬೇಗ ತಿಂದು ಹೋಗ್ತಾನೆ ಅಲ್ವಾ, ಹಾಗಾಗಿ ಸ್ವಲ್ಪ ತಿಂತಾರೆ. ಇನ್ನು ಮಧ್ಯಾಹ್ನ ಒಂದು 10 ಗಂಟೆ ಅಷ್ಟೊತ್ತಿಗೆ ಹಸುವಾಗೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿದ್ದನ್ನೇ ಹಾಕ್ತೀನಿ. ಹಾಗೆ ನಾನು ಮೊನ್ನೆ ಅಷ್ಟೇ ಒಂದು ಡ್ರೈ ಫ್ರೂಟ್ಸ್ ಲಡ್ಡನ್ನು ಮಾಡಿಟ್ಕೊಂಡಿದ್ದೀನಿ. ಬಿಕಾಸ್ ನಾನು ಜಾಸ್ತಿ ಏನು ಅಂಗಡಿ ಫುಡ್ಡೆಲ್ಲ ಕೊಡಲ್ಲ. ಬಿಕಾಸ್ ನನಗೆ ಅವನಿಗೆ ಒಂದ್ಸಲ ಕೆಮ್ಮು ಕಫ ಅಂತ ಸ್ಟಾರ್ಟ್ ಆದಾಗನೇ ಸಾಕಾಗಿತ್ತು. ಅದರಿಂದ ದೂರನೇ ಉಳಿಯೋಣ ಅಂತ ಹೇಳ್ಬಿಟ್ಟು ಆದಷ್ಟು ಜಂಕ್ ಫುಡ್ ಮುಂಚೆನೂ ಕೊಡ್ತಾ ಇರಲಿಲ್ಲ. ಬಟ್ ಬಿಸ್ಕೆಟ್ಸ್ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದೀನಿ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಮನೇಲೇ ಮಾಡಿಟ್ಟು ಅದನ್ನು ಒಂದೊಂದು ಡೈಲಿ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮಾಡಿಟ್ಟಿದ್ದೀನಿ. ಹಾಗೆ ಟೈಮ್ ಆಗೇ ಬಿಡ್ತು. 5 ಗಂಟೆಗೆ ಎದ್ದರೂ 8 ಗಂಟೆ ಎಷ್ಟೊತ್ತಿಗೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಬೇಗ ಆಗೋಗುತ್ತೆ ಟೈಮ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಹಾಗೆ ಇವಾಗ ನಮ್ಮ ಕಡೆ ಅಂತೂ
ಸಿಕ್ಕಾಪಟ್ಟೆ ಮಳೆ ಆ್ಯಂಡ್ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಸ್ವಲ್ಪ ಬಿಟ್ಟರೆ ಪುಣ್ಯ ಅಂತೆ ಆಗುತ್ತೆ ಆಯಿತಾ. ಸೊ ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಇನ್ನೇನು ಟೈಮು 8:30 ಆಗ್ತಾ ಬಂತು. ಆಲ್ಮೋಸ್ಟ್ ಒಂದು 4 ಅಷ್ಟೊತ್ತಿಗೆ ಮನೆ ಕೂಡ ಬರ್ತಾನೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಪಡವಲಕಾಯಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಾಲಕ್ ಸೊಪ್ಪು ದಾಲ್ ಕೂಡ ಮಾಡ್ಕೊಂಡಿದ್ದೆ. ಇದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಸಾರು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಆಯಿತಾ. ಸೊ ಇವತ್ತು ಪಾಲಕ್ ಸೊಪ್ಪಿತ್ತು, ಅದನ್ನು ದಾಲ್ ಮಾಡಿಕೊಂಡು ಈ ಪಡವಲಕಾಯಿ ಪಲ್ಯ ಮಾಡೋಣ ಅಂತೇಳಿ ಮಾಡಿಕೊಂಡೆ. ಆ್ಯಂಡ್ ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಗೆ ಒಂದು ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಪಡವಲಕಾಯಿ ಮತ್ತು ಸ್ವಲ್ಪ ಮೂಲಂಗಿ ಇತ್ತು ಕೊಡುತ್ತಾ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸಾಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಅಮ್ಮ ಸಾಂಬಾರಿಗೆ ಮಾಡೋಣ ಅಂತೇಳ್ಬಿಟ್ಟು ದೊಡ್ಡದಾಗಿ ಕಟ್ ಮಾಡಿದರು. ಬಟ್ ಯಾಕೋ ಸಾಂಬಾರು ಬೇಡ ಅಂತ ಅನ್ನಿಸ್ತು ನನಗೆ, ಅದಕ್ಕೆ ಪಲ್ಯನೇ ಮಾಡ್ತಾ ಇದ್ದೀನಿ. ಪಲ್ಯ ಮಾಡೋದಾದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಪಡವಲಕಾಯಿ ಮತ್ತು ಮೂಲಂಗಿ ಎಲ್ಲ. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಜಾಸ್ತಿ ಇಷ್ಟ ಆಗ್ತಾಯಿದೆ ಪಡವಲಕಾಯಿ ಮೂಲಂಗಿ ಎಲ್ಲ. ಆ್ಯಂಡ್ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆಯಿತು. ಆಲ್ರೆಡಿ ಬೆಂದಿದೆ, ಇವಾಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ. ಮತ್ತು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೋಬೇಕು. ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸಿಂಪಲ್ ಆಗುತ್ತೆ. ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಆಯಿತಾ. ಸೊ ಒಂದು ಹೆಲ್ದಿಯಾಗಿರುವಂತಹ ಒಂದು ಪಲ್ಯ ಕೂಡ ಮಾಡ್ಕೊಂಡಿದ್ವಿ ಮಧ್ಯಾಹ್ನಕ್ಕೆ. ಹಾಗೆ ಪಾಲಕ್ ದಾಲು. ಇಷ್ಟೇ ಇವತ್ತಿನ ಒಂದು ಲಂಚ್ ರೆಸಿಪಿ. ಮತ್ತು ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ವಾಷಿಂಗ್ ಮಿಷಿನಿಗೆ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡುವಂಥದ್ದು ಸರ್ಫ್ ಎಕ್ಸೆಲ್ ಲಿಕ್ವಿಡು, ಅಮೆಝಾನಿಂದ ತರಿಸ್ತೀನಿ. ಸ್ವಲ್ಪ ಕಮ್ಮಿ ಇರುತ್ತೆ ಶಾಪ್ಗಿಂತ. ಸೊ ಸಂಜೆ ಅಷ್ಟೊತ್ತಿಗೆ ಜೋರು ಮಳೆ ಬರ್ತಾ ಇತ್ತು, ನೋಡ್ತಾ ಇರ್ಬೋದು. ಸೊ ಇವತ್ತಿನ ವ್ಲಾಗನ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.